ಇನ್ನು ಅಯೋಧ್ಯೆಯಲ್ಲಿ ಇಂದಿನ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇಂಡಿಯಾ INDIA ಮೈತ್ರಿಕೂಟದ ನಾಯಕರು ಬಂದಿರಲಿಲ್ಲ. ಗೈರಾಗಿದ್ದರು ಅವರೆಲ್ಲರೂ ಕೂಡ. ಬಿಜೆಪಿಯವರು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದಂಥ ಮೈತ್ರಿ ನಾಯಕರು ಇವತ್ತು ತಮ್ಮದೇ ರಾಜ್ಯಗಳಲ್ಲಿ ತಮ್ಮದೇ ವ್ಯಾಪ್ತಿಯಲ್ಲಿ ತಾವಿದ್ದ ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಈ ಹಿಂದೆನೇ ಹೇಳಿದಂತೆ ಇವತ್ತು ರಾಹುಲ್ ಗಾಂಧಿ ಶಿವನ ಪೂಜೆಗೆ ಅಂತ ಅಸ್ಸಾಂನ ಹೈ ಬೋರಗಾಂವ್ನ ಶಂಕರ ದೇವ ಸತ್ರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಅಲ್ಲಿಗೆ ಭೇಟಿಯಾಗಲಿಕ್ಕೆ ಹೋಗ್ತಾ ಇರ್ತಾರೆ ಅವರು, ಆದರೆ ಅಲ್ಲಿಗೆ ಹೋಗೋಕ್ಕೇ ಅಧಿಕಾರಿಗಳು ತಡೀತಾರೆ, ನೀವು ಅಲ್ಲಿ ಹೋಗುವಂತಿಲ್ಲ ಅಂತಾರೆ. ಭಾರತ್ ನ್ಯಾಯ ಯಾತ್ರೆಯನ್ನು ಆರಂಭಿಸುವ ಮುನ್ನ ಸ್ಥಳೀಯ ದೇವರಿಗೆ ಪೂಜೆ ಸಲ್ಲಿಸೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿತ್ತು. ಈಗ ಈ ಅನುಮತಿ ನಿರಾಕರಿಸ್ತಾರಲ್ಲ, ಅದಕ್ಕೆ ಅವರಿಗೆ ಸಿಟ್ಟು ಬಂತು ರಾಹುಲ್ ಗಾಂಧಿ ಅವರಿಗೆ. ಹಾಗಾಗಿ ಸ್ಥಳದಲ್ಲೇ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಮುಖಂಡರು ಧರಣಿಯನ್ನು ಮಾಡ್ತಾರೆ. ಇದೇ ವೇಳೆ ಮಧ್ಯಾಹ್ನ 3 ಗಂಟೆ ಬಳಿಕ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಮತಿಯನ್ನು ಕೊಡ್ತೀವಿ ಎಂದಾಗ ದೇಗುಲಕ್ಕೆ ಯಾವಾಗ ಯಾರು ಭೇಟಿ ಕೊಡಬೇಕು ಅನ್ನೋದನ್ನು ಪ್ರಧಾನಿ ಮೋದಿ ಡಿಸೈಡ್ ನಿರ್ಧಾರ ಮಾಡ್ತಾರಾ? ನಾವು ದೇವಸ್ಥಾನಕ್ಕೆ ದೇವರನ್ನ ಯಾವಾಗ ನೋಡಬೇಕು ಅಂತ ಮೋದಿ ನಿರ್ಧಾರ ಮಾಡ್ತಾರಾ ಅಂಥೇಳಿ ಅಧಿಕಾರಿಗಳನ್ನು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾರೆ.